ಗ್ಯಾಸ್ ಬೆಲೆ ಏರಿಕೆ ಆಗಿದೆ ಸರ್. अच्छे दिन बहुत अच्छे दिन आ रहे. ಒಳ್ಳೆ ದಿನಗಳು ಬರ್ತಾ ಇದಾವೆ. ನಿಮ್ಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ 2014 ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು, ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ 3,500 2,500 ಇತ್ತು, ಡಾಲರ್ ರೇಟ್ ಎಷ್ಟಿತ್ತು, ಡಾಲರ್ ಬಗ್ಗೆ ಅಂತೂ ಬಹಳ ಮಾತಾಡ್ತಿದ್ರು, 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಕತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ, ಫರ್ಟಿಲೈಸರ್ ರೇಟ್ ಡಬಲ್ ಟ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ ಡಿಸಿ ಸರ್ ಫರ್ಟಿಲೈಸರ್ ನಮ್ಮ ಕಡೆ ಇಲ್ಲ ಅಂತೇಳಿ, ಅದಕ್ಕೆ ನಾನು ಸರ್ಕಾರದಲ್ಲಿ ಮಾತಾಡಿ ಆ ಫರ್ಟಿಲೈಸರ್ ಅನ್ನ ಪಡೆದುಕೋಬೇಕು. ಯಾಕಂದ್ರೆ ಮನ್ಸೂನ್ ಬಂತು, ಈಗ 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾರೆ ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ. ನೋಟ್ ಬ್ಯಾನ್ ಮಾಡಿ ಇರೋ ಉದ್ಯೋಗನು ಕಳೆದ್ರು. ಮುಂದೆ ಏನ್ ಹೇಳಿದ್ರು, ಪಕೋಡ ಮಾರಕ್ ಹೋಗ್ರಿ ಅಂತ ಹೇಳಿ. ಆ ಪಕೋಡ ಮಾರಕ್ ಹೋಗ್ಬೇಕಂದ್ರೂ ಕೂಡ ಕಷ್ಟ ಅದ. ಯಾಕಂದ್ರೆ ಈಗ ಗ್ಯಾಸ್ ಸ್ಟೋವ್ ಇಲ್ಲ, ಸಿಲಿಂಡರ್ ಇಲ್ಲ, ಎಣ್ಣೆ ಬೆಲೆ ಎಣ್ಣೆ ಬೆಲೆನೂ ಕೂಡ 200 ರೂಪಾಯಿ ತಲುಪದ. ಎಲ್ಲವೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ. ವಿಶ್ವಗುರುಗಳು ನರೇಂದ್ರ ಮೋದಿ ಅವರ ಕೊಡುಗೆಗಳು. ಬಿಜೆಪಿ ನೀವು ಕೊಂಡು ತಗೋತಿರ್ಬೋದಪ್ಪ, ಶ್ರೀಮಂತರಿದ್ದೀರಿ ನೀವು, ವ್ಯಾಪಾರಿಗಳು. ಬಡವ್ರು ಏನ್ ಮಾಡ್ಬೇಕು? MB ಪಾಟೀಲ್ ತಗೋಬಹುದು, ಬಡವರು ಸಾಮಾನ್ಯ ವರ್ಗ ಜನ अच्छे दिन गरीबों के साथ मध्यम वर्ग के साथ ಅಂತ ಹೇಳ್ತಿದ್ರು. ನೀವು ಮಾಧ್ಯಮದವ್ರು ನೀವೇ ಆತ್ಮಾವಲೋಕ ಮಾಡ್ಕೊಂಡು ನಿಮ್ಗೆ ಏನ್ ತಿಳಿದದು ಬರೀರಿ. ಯಾಕಂದ್ರೆ ನೀವು ಮಾಧ್ಯಮದವ್ರು ಏನಾಗ್ಯದ ಅಂದ್ರೆ, ನೀವು ಕೆಲವೊಬ್ರು, ಎಲ್ಲರದು ಅಲ್ಲ, ಎಲ್ಲ ಕೆಲವು ಮಾಧ್ಯಮ ಸಂಸ್ಥೆಗಳು ಎಲ್ಲ ಅದಾನಿ ಅಂಬಾನಿ ಕಡೆ ಆಗ್ಯದ. ಈಗ ಸೈಕಲ್ ಚಾಲು ಆಗ್ಯದ. ಈಗ ಮಂದಿ ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಸ್ಟಾರ್ಟ್ ಮಾಡ್ಯಾರ. ಗ್ಯಾಸ್ ಇರ್ಲಾರ್ದ, ಸಿಲಿಂಡರ್ ಇರ್ಲಾರ್ದಕ್ಕ ಹಿಂದಕ ಗಟರ್ದಾಗ ಪೈಪ್ ಹಾಕಿ ಗ್ಯಾಸ್ ಉತ್ಪಾದನೆ ಮಾಡ್ತಿದ್ಯಾ ಅಂತ ಹೇಳಿದ್ರು ಚಾ ಮಾರುವಾಗ. ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಈಗ. ಅದು ಬೇರೆ ಮಾಡಿ, ಬರೇ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ ಹಿಂದೂಗಳು ಓಟ್ ಪಡೆದುಕೊಳ್ಳೋದು ಬಿಟ್ರೆ ಈ 14 ವರ್ಷದಲ್ಲಿ ಏನೂ ಆಗಿಲ್ಲ. ಉಲ್ಟಾ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಏನು ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದ್ರು, ಮೂಲತಃ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಇದು ಮಾಡಿರುವಂತದ್ದು, ರಾಜೀವ್ ಗಾಂಧಿ ಅವರು ಇದು ಮಾಡಿರುವಂತದ್ದು, ಮನಮೋಹನ್ ಸಿಂಗ್ ಅವರು ಕಟ್ಟಿದಂತ ಹಣಕಾಸು ವ್ಯವಸ್ಥೆ ಏನಿತ್ತು, ಭವ್ಯ ಭಾರತ, ವಿಶ್ವಗುರು ನರೇಂದ್ರ ಮೋದಿ ಅವರ ಇದರಲ್ಲಿ ಆ ಭವ್ಯ ಭಾರತವನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಸರ್, ನಾಳೆ ಇಂಡಿಯಾ ಬ್ಲಾಕ್ ಮೀಟಿಂಗ್ ಇತ್ತು ಸರ್, ಅದನ್ನ DMK ಮತ್ತು CPI ಅದನ್ನ ಅಪೋಸ್ ಮಾಡಿದ್ದಾರೆ. ಅದು ರಾಜಕೀಯವಾಗಿ ಇದು ನಡೀತಿರ್ತದೆ. ಅದನ್ನ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದನ್ನ ನಿಭಾಯಿಸ್ತಾರೆ. ಯಾರು ಅದು ಅವ್ರ ಮೆಟ್ರೋ ಅವ್ರ ಮಂತ್ರಿ ಇದ್ದರು, ಅವ್ರು ಎಲ್ಲ ಮಾಡಿದಾರೆ, ಮಾಡ್ಕೊಂಡು ನೋಡ್ಕೊಂಡು ಇದು ಮಾಡ್ತಾ ಇದಾರೆ. ಅಂದ್ರೆ ತುಟ್ಟಿ ಆಗ್ಯದ ಪಾಪ. ಏನ್ ಮಾಡ್ಬೇಕು ಅವರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು. ಪೆಟ್ರೋಲ್ ಡೀಸೆಲ್ ರೇಟ್ ತುಟ್ಟಾಗ್ಯದಲ್ಲ, ಏನ್ ಮಾಡ್ಬೇಕು ನಾವು? ನಿಮ್ಮ ಇವ್ರಿಗೆ MP ಅವ್ರಿಗೆ ಕೇಳ್ರಿ, ಹೋಗಿ ಸಂಸದ್ರ ಕೇಳ್ರಲ್ಲ ಸ್ವಲ್ಪ ಇವೆಲ್ಲ. ಮೋದಿ ಅವ್ರ ಕಡೆ ಹೋಗಿ ಭೇಟಿ ಆಗ ಅಂತ ತಾಕತ್ತಿದ್ರಲ್ರಿ. ಆಗಿದೆ ಎಲ್ಲ ಹೇಳಿದ್ದ, ನಾನು ಮೊದ್ಲೇ ಹೇಳಿದೆ, ನಾನು ಮನವೊಲಿಕೆ ಆಗ್ತದೆ ಇವೆಲ್ಲ ಇರುವುದೇ. ಕುಟುಂಬದ ಸದಸ್ಯರ ಭಿನ್ನಾಭಿಪ್ರಾಯ ಇರ್ತದಪ್ಪ. ನಿಮ್ಮ ಮನೆಗಿಲ್ವಾ? ನಮ್ಮ ಮನೆಗಂತೂ ಅದಾವಪ್ಪ.
ಗಂಡ ಹೆಂಡತಿ ಜಗಾಡ್ತೀವಿ ನಾವು ಎಲ್ಲರ ಮನ್ಯಾಗ, ಮಕ್ಕಳು ಜಗಾಡ್ತಿರ್ತಾರ. ಕುಟುಂಬದ ಪಕ್ಷ ಅಂದಾಗ ಎಲ್ಲಾನು ಜಗಳ, ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು, ಸಣ್ಣ ಸಣ್ಣ ಅಸಮಾಧಾನ ಇರ್ತಾವ, ಎಲ್ಲರೂ ಬಗೆಹರಿಸ್ತಾರ. ಹಿಂದೆ ಬಗೆಹರಿತಾವ ಅಂತ ಹೇಳ್ತೇನೆ ನಾನು. ಸರ್, ವಿಜಯಪುರದ ಬಾರ್ಡರ್ದಾಗ ಅಪರಾಧಗಳು ಜಾಸ್ತಿ ಆಯ್ತು. ಮೊನ್ನೆ 6 ಕೊಲೆ. ಅದು ಎಲ್ಲಾನು ಕೂಡ ನಿಮ್ಗೆ ಗೊತ್ತಿದೆ. ಕೌಟುಂಬಿಕ ಕಲಹಗಳು ಎಲ್ಲಾನು ಕೂಡ ಅವು ಮೊದಲಿಂದ ಬಂದಿದ್ದಾವು. ಅದೆಲ್ಲ ನಮ್ಮ ಬಹುಶಃ ಅದನ್ನೆಲ್ಲರೂ ಕೂಡ ನಮ್ಮ SP ಅವರು ಸದೃಢ ಅದಕ್ಕೆ ನಿಭಾಯಿಸ್ತಾ ಇದ್ದಾರೆ. ನಾನು ಕೂಡ ನನಗೂ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತೀವಿ. ಯಾವ್ಯಾವ ದರೋಡೆ ಪ್ರಕರಣಗಳು ಎಲ್ಲನೂ ಕೂಡ ಒಬ್ಬ ದಕ್ಷವಾದಂಥ SP ಅವರು ಇದ್ದಾರೆ, ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇಂಥವೆಲ್ಲ ಕೂಡ ಪ್ರಿವೆಂಟ್ ಮಾಡೋದು ಕಷ್ಟ ಇರ್ತದೆ. ಅದಾಗಿನೂ ಕೂಡ ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಕ್ರಮಗಳನ್ನು ಕೈಗೊಳ್ತೀವಿ. ಸರ್, ಬಿಡದಿ ಟೌನ್ಶಿಪ್ ವಿರೋಧ ಆಗ್ತಾ ಇದೆ, ರೈತರೆಲ್ಲ ವಿರೋಧ ಮಾಡ್ತಾರೆ, ಫಲವತ್ತಾದ ಜಮೀನು ಇದೆ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲಾನು ಕೂಡ ಬಿಡದಿ ಜಮೀನು ಇವತ್ತು ಹಿಂದೆ ಇದೇ ಕುಮಾರಸ್ವಾಮಿ ಅವರಿದ್ದಾಗ ಅದಕ್ಕೆ ಬಿಡದಿ ಟೌನ್ಶಿಪ್ ಮಾಡಕೊಂಡಿದ್ವಿ. ಈ ವಿರೋಧ ಪಕ್ಷ ವಿರೋಧ ಮಾಡ್ತಾರ. ಅದನ್ನ ಮುಖ್ಯಮಂತ್ರಿಗಳು ಅವರೆಲ್ಲ ಏನು ರೈತರಿದ್ದಾರೆ ಅಥವಾ ಜನ ಇದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ. ನಿಶ್ಚಿತವಾಗಿಯೂ ಇನ್ನೊಂದು ಸಚಿವ ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಬೌದ್ಧ ವಿಹಾರ ಪವಿತ್ರ ಕ್ಷೇತ್ರದಲ್ಲಿ ನಿಂತಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಾನು ಮೊನ್ನೆನೂ ಕೂಡ ಹೈಕಮಾಂಡ್ ನಲ್ಲಿ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ ಹೇಳಿದ್ದೀನಿ. ನಮ್ಮ ಒತ್ತಾಯ ಇನ್ನೊಂದು ಮುಂದಿನ ವಿಸ್ತರಣೆಯಲ್ಲಿ ಇನ್ನೊಬ್ಬರು ಸಚಿವರು ಆಗ್ಬೇಕು. ಆ ದಿಶೆಯಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಆಗ್ತದೆ. ಯಾರಿಗೆ ನಮ್ಮಲ್ಲಿ ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಇನ್ನು ನೀವು ಕೇಳಿದಂಥದ್ದೇನು ಇನ್ನೊಂದು ಸಚಿವ ಸ್ಥಾನ, ಅದು ಯಾರಿಗೆ ಕೊಡ್ಬೇಕು ಬಿಡ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾನೇನ್ ಮಾಡೋದು ಮಾಡೋದು, ನನ್ನ ಅಭಿಪ್ರಾಯ ಕೇಳಿದ್ರೆ ನನ್ನ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ನಾನು. ಆದ್ರೆ ಇನ್ನೊಂದು ಸಚಿವ ಸ್ಥಾನ ಸಿಗುವುದು ನಿಶ್ಚಿತ. ಆ ದಿಶೆಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.